ಆಗಲೇ ಅವರು ಒಂದು 3 ದಿವಸ ಮುಂಚೆ ನಮ್ಮ ಶಾಲೆ ಬಂದು ಹೆಚ್ಚು ಮಾತ್ರ ಮಾತಾಡ್ಕೊಂಡು ಹೋಗಿದ್ದಾರೆ. ನಿಮಗೆ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಬೇಗ 10 ರಿಂದ 15 ನಿಮಿಷ ಒಳಗಡೆ ಅವ್ರಿಂದನೇ ಮಾತಾಡಿ ಮುಗಿಸ್ಬಿಡ್ತಾರೆ. ಯಾಕೆಂದರೆ ಪ್ರತಿ ತರಗತಿ ಹೋಗಿ ಲೇಟ್ ಆಗುತ್ತೆ ನಮಗೂ. ಅದರಿಂದ ಎಲ್ಲ ಮಕ್ಕಳು ಸಹ ಗಲಾಟೆ ಮಾಡ್ದಂಗೆ ಅವ್ರು ಹೇಳ್ತಕ್ಕಂಥದ್ದನ್ನ ಕೇಳಿಸ್ಕೊಂಡು ಅದನ್ನ ನೀವು ಪಾಲಿಸ್ಬೇಕಾಗುತ್ತೆ. ಈಗ 6ನೇ ತರಗತಿ ಕಾವೇಶಿ ಅವ್ರದ್ದು ಹುಟ್ಟುಹಬ್ಬ ಇದೆ. ಅವರಿಗೆ ಜೋರಾಗಿ ಚಪ್ಪಲಿ ಮುಖಾಂತರ ಅದನ್ನ ಬಿಸಾಕೋ ಬದಲು ನೀವೇನು ಕ್ರಿಯೇಟಿವಿಟಿ ಮಾಡ್ಬೋದಲ್ಲ. ಅದರಿಂದ ಏನ್ ಮಾಡ್ಬೋದು? ಅಲ್ವಾ? ಹಾಗೇನೆ ಏನ್ ಕಾಣಿಸ್ತಾ ಇದೆ ಈಗ? ಬೋರ್ಡ್ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ? ಕಸದಿಂದ ರಸ. ಏನೇನ್ ಮಾಡ್ತೀವಿ ಕಸದಿಂದ ರಸ ಅಂತ? ಬಾಟಲ್ ವೇಸ್ಟ್ ಮಾಡಿದಾಗ ಅದರಿಂದ ನಾವು ಏನಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ ಅಂತ ತಾನೆ. ಈಗ ಏನ್ ಕಾಣಿಸ್ತಾ ಇದೆ ಬೋರ್ಡ್ ಅಲ್ಲಿ ನಿಮ್ಗೆ? ಏನಿದು? ಜೀನ್ಸ್ ಪ್ಯಾಂಟ್ಸ್ ಅಲ್ವಾ? ಏನ್ ಮಾಡಿದ್ದಾರೆ ಜೀನ್ಸ್ ಪ್ಯಾಂಟ್? ಮೇಡಮ್ ಅದು ಕೊಡಿ, ಎಲ್ಲ ಕಡೆ ತೋರಿಸ್ತೇನೆ. ಜೀನ್ಸ್ ಪ್ಯಾಂಟ್ ಎಲ್ಲರೂ ಯೂಸ್ ಮಾಡ್ತಿದ್ದೀರಲ್ವಾ? ಪ್ಯಾಂಟ್ಸ್ ಇಂದ ಅಂತಲ್ಲ, ಟೈರ್ಸ್ ಇಂದ ಮಾಡ್ಬೋದು, ನ್ಯೂಸ್ ಪೇಪರ್ಸ್ ಇಂದ ಮಾಡ್ಬೋದು. ಮತ್ತೆ ನೀವು ಅಗತ್ಯ ನಿನಗೂ ಕೊಡ್ತೀನಿ ಇರೋ ಮಾಡ್ಕೋಬಹುದು. ಈ ತರ ನೋಡಾಯ್ತಾ ಆ ಕಡೆ ಮಕ್ಕಳ ಕೊನೆ ಮಕ್ಕಳಿಗೆ ಜಾಸ್ತಿ ಬಳಕೆ ಮಾಡ್ಬೋದು, ಒಂದ್ಸತಿಗಿಂತ ಜಾಸ್ತಿ ಬಳಕೆ ಮಾಡ್ಬೋದು. ಅದನ್ನ ಇದು ಕಾಣಿಸ್ತಾ ಇದೆ ಅಲ್ವಾ? ಈಗ ಏನ್ ಕಾಣಿಸ್ತಾ ಇದೆ ಇದರಲ್ಲಿ? ರೆಡ್ಯೂಸ್ ಅಂದ್ರೆ ಕಡಿಮೆ ಮಾಡಬೇಕು ಅಂತ. ಕಡಿಮೆ ಮಾಡೋದಿಲ್ಲ ಮಕ್ಕಳ. ಬೇಗ ಮಾಡಿ ಕೊಡಿ ಮೇಡಮ್. ಕವರ್ ಬೇಗ ಹಾಕಪ್ಪ. ಮಕ್ಳಿಗೆ ತೋರ್ಸು ಮಕ್ಕಳ. ನಿಮ್ಗೆ ಸುಮಾರು ಎಕ್ಸಾಂಪಲ್ ಸಿಗುತ್ತೆ ಏನೇನ್ ಮಾಡಬಹುದು ಅಂತ. ನಾವು ಜಸ್ಟ್ ನಿಮ್ಗೆ ಒಂದು ತೋರಿಸ್ತಾ ಇದ್ದೀವಿ ಅಷ್ಟೇ. ಎಕ್ಸಾಂಪಲ್ ಈ ತರ ನೀವು ಮಾಡಬಹುದು. Is that clear? Will you do it? Okay. So there is an activity. Okay. ಏನಂದ್ರೆ ಇದು we want some students ಇಲ್ಲಿ ಈ ಸ್ಕೂಲ್ ಇಂದ ನಿಮ್ ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ ಗೆ ಇದು ಆಕ್ಟಿವಿಟಿ ಮಾಡಿ ಕೊಟ್ಟಿದ್ರೆ ಮಾಡಬಹುದಾ? ಈ ತರದ ನೆಕ್ಸ್ಟ್ ವೀಕ್ ವರೆಗೂ ಆಗ್ಬೇಕು. ಪಾರ್ಕ್ ಇನಾಗ್ರೇಷನ್ ಇದೆ 4 ಪಾರ್ಕ್ ನಲ್ಲಿ. ಸೊ 1 ಪಾರ್ಕ್ ನಲ್ಲಿ ಇವರೆಲ್ಲ ಪ್ಲಾಸ್ಟಿಕ್ ಇನ್ಸ್ಟ್ರೂಮೆಂಟ್ ಹಾಕ್ತಾರೆ. ಆವಾಗ ಪ್ರತಿ ಹೋಲ್ ಬ್ಯಾಂಗ್ಳೂರ್ ಇಂದ 100 ಸ್ಟೂಡೆಂಟ್ ಸಿಲೆಕ್ಟ್ ಮಾಡ್ತೀವಿ. ಮೇಡಮ್ ಅದನ್ನ ಬೇರೆ ಕಡೆ ಇದ್ ಮಾಡಿ ಎಕ್ವಿಪ್ಮೆಂಟ್ ಈ ತರ ಚೇರು ಬೆಂಚ್ ಎಲ್ಲ ಹಾಕ್ತಾ ಇದ್ದೀವಿ. ನೋಡ್ತಾ ಇದ್ದೀರಾ? Yes, no problem. Okay. Edita ಮಾಡಿದ್ದಾರೆ. ಪಾಪ ಏನಿಲ್ಲ. 1 ನಿಮಿಷ ಮೇಡಮ್. ಪಾಪ ಯಾರು ಮಾಡಿದ್ದು? ಸಮಯದ ಅವಕಾಶ ಕಮ್ಮಿ ಇದೆ. ಅವರು ನೆಕ್ಸ್ಟ್ ಜೂನ್ ತಿಂಗಳು ಬರ್ತಾರೆ. ಏನು ವಿಶ್ವ ಪರಿಸರ ದಿನಾಚರಣೆಯೋ ಅದಕ್ಕಿಂತ ಮುಂಚಿನ ಬಂದು ನಿಮಗೆ ಒಂದೆರಡು ಚಟುವಟಿಕೆಗಳು ಪ್ರಾಜೆಕ್ಟ್ ಕೊಡ್ತಾರೆ. ಅವುಗಳನ್ನ ನೀವು ಮಾಡಿದಂತೆ ಸದ್ಯಕ್ಕೆ ಇಲ್ಲಿಯವರೆಗೂ ಸಹ ನಿಮ್ಮನ್ನು
ಯಾವ ರೀತಿ ನಾವು ಅದನ್ನ ಮರುಬಳಕೆ ಮಾಡ್ಕೋಬಹುದು, ಅವುಗಳಿಂದ ಏನೆಲ್ಲ ಉಪಯೋಗ ಇದೆ ಅದನ್ನು ಇಟ್ಕೊಂಡು ಅವರು ಟೈಮ್ಸ್ ಆಫ್ ಇಂಡಿಯಾ ನಂದಿ ಎಜುಕೇಶನ್ ಇವರು ಇಲ್ಲಿ ನಿಂತ್ಕೊಂಡು ತುಂಬಾ ಅವಕಾಶವಾಗಿ ಪ್ಲಾಸ್ಟಿಕ್ ಪುನರ್ಬಳಕೆ ಬಗ್ಗೆ ಚೆನ್ನಾಗಿ ನಿಮ್ಮೆಲ್ಲರಿಗೂ ಸಹ ಹೇಳಿದ್ದಾರೆ. ಅದನ್ನ ನೀವು ನಿತ್ಯವೂ ಸಹ ಅದನ್ನ ಬಳಕೆ ಮಾಡ್ಕೊಳ್ಳಿ. ಅವ್ರಿಗೆ ಇಲ್ಲಿ ತನಕ ಮಾತನಾಡಿ. ನನ್ನ ಹೆಸರು ಶ್ರುತಿ, ನಾನು 7ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಇವತ್ತು ಇವರು ಪ್ಲಾಸ್ಟಿಕ್ ನ ಹೇಗೆ ರಿಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ರು. ಸೊ ಪ್ಲಾಸ್ಟಿಕ್ ನ ವೇಸ್ಟ್ ಮಾಡೋ ಬದಲು ಅದರಿಂದನೇ ಏನೋ ಒಂದು ಮಾಡಬೇಕು. ಎಕ್ಸಾಂಪಲ್, ಪ್ಲಾಸ್ಟಿಕ್ ಬಾಟಲ್ ನ ಕಟ್ ಮಾಡಿಬಿಟ್ಟು ಅದರ ಮಣ್ಣಾಕಿ ಪ್ಲಾಂಟ್ ನ ನೆಟ್ಬಿಟ್ಟು ಅದರಲ್ಲಿ ಪ್ಲಾಂಟ್ ಎಲ್ಲ ಬೆಳೆಸ್ಬೇಕು. ಸೊ ಇವರು ಆಮೇಲೆ ಬಟ್ಟೆ ಇರುತ್ತಲ್ಲ ಅದರಿಂದ ಮತ್ತೆ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ರು. ಸೊ ಇವಾಗಿಂದ ಪ್ಲಾಸ್ಟಿಕ್ ಚೂರು ಕಡಿಮೆ ಮಾಡಬೇಕು, ಆಮೇಲೆ ಏನ್ ವೇಸ್ಟ್ ಇರುತ್ತೋ ಅದನ್ನ ಬೆಸ್ಟ್ ಮಾಡಬೇಕು ಅಂತ ಹೇಳ್ಕೊಟ್ರು. ಸೊ ಥ್ಯಾಂಕ್ ಯು. ನನ್ನ ಶಾಲೆ ಹೆಸರು JMTS ಮಲತ್ತಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1. ಇವತ್ತು ಇವರು ಇಂಡಿಯನ್ ಇವತ್ತು ನಮಗೆ ಇವರು ಪ್ಲಾಸ್ಟಿಕ್ ನ ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ರು. ನಮಗೆ 3R ನ ಹೇಳ್ಕೊಟ್ರು. ರಿಫ್ಯೂಸ್, ರಿಯೂಸ್ ಮತ್ತೆ ರೀಯೂಸ್ ಅನ್ನೋದನ್ನ ಹೇಳ್ಕೊಟ್ರು. ಅಂದ್ರೆ ಅದ್ರ ಪ್ರಕಾರ ಅಂದ್ರೆ ನಾವು ಪ್ಲಾಸ್ಟಿಕ್ ನ ಕಡಿಮೆ ಬಳಕೆ ಮಾಡಬೇಕು. ರೆಫ್ಯೂಸ್ ಅಂದ್ರೆ ನಾವು ಅದನ್ನ ತಡೆಗಟ್ಟಬೇಕು, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಡಿಮೆ ಬಳಸಬೇಕು. ಮನೆಯಲ್ಲಿ ಪ್ಲಾಸ್ಟಿಕ್ ನ ಕಸಗಳನ್ನ ವಿಧವಾಗಿ ವಿಂಗಡಿಸಿ ಕಸ ಪೌರ ಕಾರ್ಮಿಕರಿಗೆ ಕೊಡಬೇಕು. ಅವರು ತಗೊಂಡೋಗಿ ಸಂಸ್ಕರಿಸಿ ಎಲ್ಲ ಚೆಲ್ತಾರೆ. ಅದರಲ್ಲಿ ನಮಗೆ ಪರಿಸರ ಮಾಲಿನ್ಯ ತಡೆಗಟ್ಟಬೇಕು. ನಾವು ಮನೆಯಿಂದ ಪ್ಲಾಸ್ಟಿಕ್ ನಿಂದಾಗಿ ನಾವು ಪರಿಸರ ಕಲುಷಿತವಾಗುತ್ತಿದೆ, ಅದನ್ನ ನಾವು ತಡೆಗಟ್ಟಬೇಕು. ಥ್ಯಾಂಕ್ ಯು.